ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯ ಹೊರಗಡೆ ಬರುವಂಥ ಸಮಯ ಬಂತ. ನಿಜವಾಗಿಯೂ ನಡೆದಿದ್ದೇನು? ಸೌಜನ್ಯ ಪರ, ಸೌಜನ್ಯ ವಿರುದ್ಧ ಹೋರಾಟಗಳನ್ನು ನೋಡಿದ್ದೀವಿ. ಸೌಜನ್ಯ ಪರ ದೊಡ್ಡ ಹೋರಾಟ ಒಂದು ಕಡೆ ಇದೆ, ಇದರದ್ದು ವಿರುದ್ಧವಾಗಿ ಹೋರಾಟ ಹತ್ತಿಕ್ಕಬೇಕು, ಹೋರಾಟ ಆಗಕ್ಕೆ ಬಿಡಬಾರ್ದು ಒಂದಿದೆ. ಎಲ್ಲ ಫ್ಯಾಕ್ಟ್ಸ್ ಪ್ರಕಾರ ಮಾಡಿದ್ದಾರೆ, ಏನು ತಪ್ಪು ಮಾಡಿಲ್ಲ ಅಲ್ಲಿ, ಇದೆಲ್ಲ ಕಟ್ಟುಕಥೆ ಅಂತ ಹೇಳುವವ್ರದ್ದು ಒಂದು ಗುಂಪಿದೆ. ಇದರಲ್ಲಿ ಪರ ವಿರುದ್ಧ ಮತ್ತು ಎಲ್ಲವೂ ಕೂಡ ಏನವತ್ತು ನಡೆದಿತ್ತೋ ಘಟನೆ ಅದರಲ್ಲಿ ಪೋಸ್ಟ್ಮಾರ್ಟಮು ನೀಟಾಗಿದೆ, ಎಲ್ಲವನ್ನೂ ಸರಿಯಾಗಿ ಮಾಡಿದ್ದಾರೆ, ಈ ಥರ ಒಂದು ವಾದ ಮಾಡುವಂಥ ಒಂದು ಗುಂಪು ಕೂಡ ಇದೆ. ಇದರ ಮಧ್ಯದಲ್ಲಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರ ಬಗ್ಗೆ ಮರು ತನಿಖೆ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳಿದೆ. ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು. ಒನ್ಸ್ ಫಾರ್ ಆಲ್ ನಿರ್ವಿವಾದವಾಗಿ ಅನುಮಾನಕ್ಕೆಡೆ ಇಲ್ಲದ ರೀತಿಯಲ್ಲಿ ಒಂದೇ ಒಂದು ಕೂದಲೆಳೆಯಷ್ಟು ಅಂತರದಲ್ಲಿ ಅನುಮಾನ ಬರದ ರೀತಿಯಲ್ಲಿ ಈ ಪ್ರಕರಣದ ತನಿಖೆ ಆಗಬೇಕು. ತಪ್ಪು ಮಾಡಿದ್ರ ಹೆಡೆಮುರಿ ಕಟ್ಟಿ ಅವರಿಗೆ ಶಿಕ್ಷೆ ಆಗಬೇಕು. ಇದೇ ಪ್ರಕರಣದಲ್ಲಿ ಯಾರನ್ನೋ ಅರೆಸ್ಟ್ ಮಾಡಿದ್ರು, ಯಾರಿಗೋ ಶಿಕ್ಷೆ ಆಗಿತ್ತು, 16 ವರ್ಷಗಳ ಕಾಲ ಮನುಷ್ಯ ಜೈಲಲ್ಲಿದ್ದ, ಆಚೆ ಬಂದ, ಅವನೇನೋ ಮಾನಸಿಕ ರೋಗಿ ಅಂದರು, ಇವನೇ ಅತ್ಯಾಚಾರ ಮಾಡಿದ್ದು, ಇವನೇ ಸಾಯಿಸಿದ್ದು ಅಂತೆಲ್ಲ ಹೇಳಲಾಗಿತ್ತು. ತದನಂತರದಲ್ಲಿ ಬಂದಾಗ ಅವನಿಗೂ ಇದಕ್ಕೂ ಸಂಬಂಧ ಇರಲಿಲ್ಲ, ಬೆಟ್ಟದ ಮೇಲೆ ಕೂತಿದ್ದ, ಇವ್ರು ಯಾರನ್ನೋ ಹಿಡಿಬೇಕಾಗಿತ್ತು, ಹಿಡಿದಿರ ಅವ್ನು ಕರ್ಕೊಬಂದು ಕೂರಿಸ್ಬಿಟ್ರಲ್ಲಿ. ಇನ್ನೊಂದು ಆ ಕಣಿವೆಗೆ, ಆ ಹಳ್ಳಕ್ಕೆ ಒಬ್ಬ ವ್ಯಕ್ತಿ, ಅದು ಆ ಮನುಷ್ಯ ಈ ಹುಡುಗಿಯನ್ನು ಹೊತ್ಕೊಂಡು ಹೋಗಿ ಅಷ್ಟೆಲ್ಲ ದೂರಕ್ಕೆ ಸಾಗಿಸೋಕ್ಕೆ ಸಾಧ್ಯ ಇತ್ತಾ? ಈ ಒಂದು ಲಾಜಿಕಲ್ ಚರ್ಚೆಗಳು ಕೂಡ ಬಂತು. ಈಗೇನಾಗ್ತಿದೆ ಅಂದರೆ 14 ವರ್ಷಗಳ ಹೋರಾಟದ ನಂತರದಲ್ಲಿ ನ್ಯಾಯದ ಬಾಗಿಲು ಮತ್ತೆ ಒಂದು ಭರವಸೆಯನ್ನು ಹುಟ್ಟು ಹಾಕ್ತಾ ಇದೆ. ಇಲ್ಲಿ ಯಾವ ರೀತಿಯ ತನಿಖೆ ಎಂಬ ಆದೇಶವನ್ನು ಕಾಯ್ದಿರಿಸಿದೆ. ಯಾವ ಥರ ತನಿಖೆ ಆಗಬೇಕು ಸೌಜನ್ಯ ವಿಚಾರದಲ್ಲಿ, ಅದನ್ನು ಆದೇಶವನ್ನು ಮಾತ್ರ ಪೆಂಡಿಂಗ್ ಇಟ್ಟಿದೆ. ಅದು ಸುಪ್ರೀಂ ವಿಶೇಷ ತನಿಖಾ ತಂಡ ರಚನೆಗೆ ಸಿದ್ಧ ಅಂತ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ. ಆಯ್ತಪ್ಪ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. SIT ರಚನೆಯ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. SIT ಆಗಬೇಕಾ ಬೇಡವಾ ಅಂಥೇಳಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಸೌಜನ್ಯ ತಾಯಿ ಮನವಿ ಮಾಡಿಕೊಂಡಿದ್ದಾರೆ. ಯಾವ ತನಿಖೆ ಎನ್ನುವ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡುತ್ತೆ. ನಿವೃತ್ತ ನ್ಯಾಯಾಧೀಶರು ಮಾಡಬೇಕಾ, SIT ಮಾಡಬೇಕಾ, CBI ಮಾಡಬೇಕಾ, ಇನ್ಯಾವುದಾದ್ರೂ ಟೀಮ್ ಬರಬೇಕಾ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅಂತಿಮ ಆದೇಶದಲ್ಲಿ ತನಿಖೆಯ ಬಗ್ಗೆ ವಿಸ್ತೃತ ನಿರ್ದೇಶನ ಕೊಡುವಂಥ ಸಾಧ್ಯತೆ ಇದೆ. CBIಗೆ ಇದು ಒಂದು ಭಾಗ. ನಿಜವಾದ ವಿಷಯ ಇರೋದೇನು ಗೊತ್ತಾ, ಇಲ್ಲಿ CBIಗೆ ಇವತ್ತು ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತಲ್ಲ, ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಗಮನಿಸಿದ್ದೀನಿ ನೀವು. CBIನ ತರಟೆಗೆ ತೆಗೆದುಕೊಂಡಿದ್ದು ಸುಪ್ರೀಂ ಕೋರ್ಟ್. ಇವತ್ತು ನೀವು ಸ್ಥಳಕ್ಕೆ ಹೋಗಿಲ್ವಲ್ರಿ, ಸುಪ್ರೀಂ ಕೋರ್ಟ್ ಮಾತು ಐ ಆಮ್ ಕೋಟಿಂಗ್, ನಾನಿಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಕೋಟ್ ಮಾಡ್ತಾ ಇದ್ದೀನಿ. CBI ಅಂತ ನೀವು ಹೇಳ್ಕೊಳ್ತಾ ಇದ್ದೀರಲ್ಲ, ನಿಮಗೇನು ಅನಿಸಲ್ವಾ? ಒಂದು ಪ್ರಕರಣದಲ್ಲಿ ನೀವು ಸ್ಪಾಟ್ಗೆ ಹೋಗದೆ, ಎಲ್ಲಿ ಅತ್ಯಾಚಾರ ಆಯಿತು, ಎಲ್ಲಿ ಕೊಲೆ ಆಯಿತು, ಆ ಸ್ಥಳಕ್ಕೆ ನೀವು ಹೋಗದೆ ಕತೆ ಹೇಳಿದ್ದೀರಲ್ಲ ಬಂದು, ನಿಮಗೇನು ಅನಿಸಲ್ವಾ ಅಂಥೇಳಿ CBIಗೆ ಸುಪ್ರೀಂ ಚಾಟಿ ಬೀಸಿರೋದು. CBI ನಡೆಯುತ್ತಲ್ಲ, ಎಂಟೈರ್ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಲ್ಲಿ ಈ ನಡೆಯ ಬಗ್ಗೆ ಸುಪ್ರೀಂ ಕೋರ್ಟ್ ತನ್ನ ಅಸಮಾಧಾನ ದಾಖಲಿಸಿದೆ. ಇಲ್ಲಿ ಪ್ರಕರಣ ನಡೆದು 14 ವರ್ಷಗಳಾಯಿತು. ನೀವು CBI ಅಂತ ಹೇಳ್ತಾ ಇದ್ದೀರಲ್ಲ, ಸರಿಯಾದ ತನಿಖೆ ಮಾಡಿದ್ರೇನ್ರಿ ನೀವು? ಇದನ್ನು ಸರಿಯಾದ ಇನ್ವೆಸ್ಟಿಗೇಷನ್ ಆಗಿಲ್ಲ ಇಲ್ಲಿ. ಸುಪ್ರೀಂ ಕೋರ್ಟ್ ಹೇಳ್ತಿದೆ ಇದನ್ನು. CID ಒಂದು ವರದಿ ಕೊಟ್ಟಿತ್ತು, ಬಹುಶಃ ಇದು BJP ಮೈತ್ರಿ ಸರ್ಕಾರ ಎಲ್ಲ ಇತ್ತಲ್ಲ, ಆ ಕಾಲದ ಕಥೆ ಇದು. BJP ಸರ್ಕಾರ, ಆಮೇಲೆ ಅವರು ಮೈತ್ರಿ ಮುರ್ಕೊಂಡ್ರು, ಆಮೇಲೆ ವಚನ ಭ್ರಷ್ಟತೆ, ಆಮೇಲೆ ಸರ್ಕಾರ ಬಂತು, ಬೇರೆ ಪಕ್ಷ ಶಾಸಕರು ಸೇರಿಸ್ಕೊಂಡ್ರು, ಗೌರ್ಮೆಂಟೆಲ್ಲ ಮಾಡಿದ್ರಲ್ಲ, ಆ ಟೈಮಲ್ಲಿ ಆದಂಥ ಒಂದು ಅತ್ಯಾಚಾರದ ಕೊಲೆಯ ಕೇಸ್ ಇದು. CID ಒಂದು ವರದಿ ಕೊಟ್ಟಿತ್ತು. ಆ ವರದಿಯನ್ನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ನೀವು ಒಂದು ವರದಿ ರೆಡಿ ಮಾಡಿದ್ದೀರಲ್ಲ, ನಿಮಗೇನು ಅನಿಸಲ್ವಾ? CID ರೆಡಿ ಮಾಡುತ್ತಪ್ಪ, ಆಯಿತು, ಒಂದು ವರದಿ ರೆಡಿ ಮಾಡಿದ್ರು. CBI ಏನೇ ಕೇಳಿ ನಮ್ಮ ದೇಶದಲ್ಲಿ CBI ಕೊಟ್ಬಿಡಿ ಅಂತಾರಲ್ಲ. CBI ಮಾಡಿದ್ದು ಘನಂದಾರಿ ಕೆಲಸ ಈ ಪ್ರಕರಣದಲ್ಲಿ. ಏನು ಅಂದರೆ CID ಏನು ವರದಿ ಬರೆದಿತ್ತಲ್ಲ, ಕನ್ನಡದಲ್ಲಿ ಬರೆದಿರಲಿ, ಯಾವುದೇ ಬೇರೆ ಭಾಷೆಯಲ್ಲಿ ಬರೆದಿರಲಿ, ಸುಪ್ರೀಂ ಕೋರ್ಟ್ಗೆ ಯಾವ ಭಾಷೆಗೆ ಬೇಕೋ ಆ ಭಾಷೆಗೆ ಭಾಷಾಂತರ ಮಾಡಿ ಟ್ರಾನ್ಸ್ಲೇಟರ್ಗಳಾಗ್ಬಿಟ್ರು ಇಲ್ಲಿ CBIನವರು. ಭಾಷಾಂತರಿಸಿ ತರ್ಜುಮೆಗೊಳಿಸಿ ಆ ವರದಿ ರೆಡಿ ಮಾಡಿಬಿಟ್ರು. ಏನು CID ಯಥಾ ಪ್ರಕಾರ ನಕಲು ಪ್ರತಿ, ಅದು ಭಾಷೆ ಒಂದು ಚೇಂಜ್ ಅಂತ. ಘಟನಾ ಸ್ಥಳಕ್ಕೆ ಒಬ್ಬರು CBIನ IO ಇನ್ವೆಸ್ಟಿಗೇಷನ್ ಆಫೀಸರ್, ತನಿಖಾಧಿಕಾರಿ ಹೋದ್ರೇನ್ರಿ? ಭೇಟಿ ಕೊಟ್ಟಿಲ್ಲ ನೀವು. ಕೆಳ ಹಂತದ ಕೋರ್ಟ್ನಲ್ಲಿ ಇನ್ನೂ ಕೆಲವು ಆರೋಪಿಗಳ ವಿರುದ್ಧವಾಗಿ ತನಿಖೆ ನಡೆಸಬೇಕಿದೆ ಅಂತ ಈ ಹಿಂದೆ ಹೇಳಿದ್ದು CBI. ಇನ್ನೂ ಸ್ವಲ್ಪ ಆರೋಪಿಗಳಿದ್ದಾರೆ ಸರ್, ತನಿಖೆ ಮಾಡಬೇಕು ಅಂತ ಕೆಳ ಹಂತದ ಕೋರ್ಟಲ್ಲಿ ನೀವು ಹೇಳಿದ್ದೀರಲ್ಲ.
ಈಗ ಸಿಬ್ಬಂದಿ ಕೊರತೆ, ಹಣಕಾಸಿನ ಅಭಾವ ಅಂತ ನೆಪ ಹೇಳ್ತಾ ಇದ್ದೀರಲ್ಲ, ಆ ತನಿಖೆ ಮಾಡೋಕ್ಕೆ ಸಿಬ್ಬಂದಿ ಶಾರ್ಟೇಜ್ ಅಂತೆ, ದುಡ್ಡು ಸಾಲ್ತಾ ಇಲ್ವಂತೆ ಇವ್ರಿಗೆ, ಈ ನೆಪ ನೀವು ಹೇಳ್ತಾ ಇದ್ದೀರಲ್ಲ, ಇದು ಅತ್ಯಂತ ಅಸಮಂಜಸ ಅಂತೇಳಿ ಪೀಠ ತೀವ್ರ ತರಾಟೆಗೆ ತೆಗೆದುಕೊಂಡಿರೋದು ಈ ಒಂದು ಕೇಸಲ್ಲಿ. ಅಲ್ಲಿಗೆ ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಅಸಮರ್ಪಕ ರಿಪೋರ್ಟನ್ನು ಇವರು ಕೊಟ್ಟುಬಿಟ್ರಾ, CID ಕೊಟ್ಟಿದ್ದಕ್ಕೆ ಇವರೇ ಶರ ಬರೆದು ಬಿಟ್ರಾ, ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಅದನ್ನು ಸಬ್ಮಿಟ್ ಮಾಡಿಬಿಟ್ರಾ, ಇವರು ಸ್ವತಂತ್ರವಾಗಿ, ಅಂದರೆ ಅದಕ್ಕಿಂತ ದೊಡ್ಡ ಟ್ಯಾಗ್ ಏನು ಹೇಳಿ, CBI ತನಿಖೆ ಮಾಡಿದ್ರೆ ರೀ, ಅಲ್ಲಿ ಏನೂ ಆಗಿಲ್ವಂತೆ, ಅವ್ರು ಯಾರು ನೀವು ಅಂದ್ಕೊಂಡಿದ್ರೆ ಅವ್ರು ಮಾಡಿಲ್ವಂತೆ ಅಂತ ಹೇಳಿದ ತಕ್ಷಣ ನರೇಷನ್ ಏನಾಗುತ್ತೆ ಹೇಳಿ, CBI ಅವರೇ ಸಖತ್ ತನಿಖೆ ಮಾಡ್ತಾರಪ್ಪ ಅಂಥೇಳಿ. ಇವ್ರು ಮಾಡಿರೋದೇನೆಂದರೆ CID ಕೊಟ್ಟಿದ್ದ ರಿಪೋರ್ಟ್ನ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಇಟ್ಬಿಟ್ರು, ನಾವೇ ಆಸಿಫ್ ಮಾಡಿದ್ದೀವಿ. ಇನ್ನೂ ಕೆಳ ಹಂತದಲ್ಲಿ ಕೋರ್ಟ್ಗಳಲ್ಲಿ ಕೆಲವು ಆರೋಪಿಗಳ ತನಿಖೆ ಮಾಡಬೇಕಾಗಿದೆ ಅಂಥೇಳಿ 12 ವರ್ಷ 14 ವರ್ಷದ ಕತೆ ಹೇಳ್ತಾ ಇದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ